ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಭಗವಂತನಲ್ಲಿ ನಾವೆಲ್ಲರೂ ಒಂದೇ ಎಂಬ 39ನೆಯ ವಿಚಾರಕ್ಕೆ ಸ್ವಾಗತ. ಒಂದು ಮರಕ್ಕೆ ಎಲ್ಲ ಕಡೆಗಳಲ್ಲಿಯೂ ಕೊಂಬೆಗಳು ಹರಡಿಕೊಂಡಿರುತ್ತವೆ. ಆ ಕೊಂಬೆಗಳು, ಅವುಗಳ ಕವಲುಗಳು, ಗಾತ್ರ, ಉದ್ದ, ಎಲೆಗಳ ಸಂಖ್ಯೆ, ಹೂಗಳು, ಹಣ್ಣುಗಳು ಇವುಗಳ ದೃಷ್ಟಿಯಿಂದ ನೋಡಿದಾಗ ಬೇರೆ ಬೇರೆಯಾಗಿರುತ್ತವೆ. ನಮ್ಮ ಇಡೀ ಸಮಾಜವನ್ನು ಈ ಒಂದು ಮರಕ್ಕೆ ಹೋಲಿಸಿಕೊಂಡರೆ ಈ ಸಮಾಜದಲ್ಲಿರುವ ಒಬ್ಬೊಬ್ಬ ವ್ಯಕ್ತಿಗಳು ಭಿನ್ನ ಭಿನ್ನವಾಗಿರುತ್ತಾರೆ. ಹೇಗೆ ಮರಗಳಲ್ಲಿ ನಾವು ನೋಡಿದಾಗ ಕೆಲವು ಕೊಂಬೆಗಳು ಸಣ್ಣವು, ಕೆಲವು ದೊಡ್ಡವು, ಕೆಲವು ಉದ್ದ, ಕೆಲವು ಗೆಡ್ಡ, ಕೆಲವು ಕೊಂಬೆಗಳಲ್ಲಿ ಹೂ ಹಣ್ಣುಗಳು ಜಗಿಯುತ್ತಿವೆ. ಆದರೆ ಕೆಲವು ಕೊಂಬೆಗಳಲ್ಲಿ ಅವು ಕಡಿಮೆ, ಮತ್ತೆ ಕೆಲವು ಕೊಂಬೆಗಳಲ್ಲಿ ಹೂವೂ ಇಲ್ಲ, ಹಣ್ಣೂ ಇಲ್ಲ, ಕೊನೆಗೆ ಎಲೆಯೂ ಇಲ್ಲ. ಏನು ಪೂರ್ತಿ ಒಣಗಿ ಹೋಗಿದೆಯೇನೋ ಎಂಬಂತಿರುತ್ತದೆ. ಬದುಕಿನಲ್ಲೂ ಅಷ್ಟೇ, ಸಮಾಜದಲ್ಲೂ ಅಷ್ಟೇ. ಹೇಗೆ ಮರದ ಕೊಂಬೆಗಳು ಒಂದೊಂದು ಕೊಂಬೆಗಳು ಒಂದೊಂದು ರೀತಿಯಾಗಿರುತ್ತವೆಯೋ ಅದೇ ರೀತಿ ವ್ಯಕ್ತಿಗಳು ಕೂಡ. ಕೆಲವರು ಅಪಾರ ಶ್ರೀಮಂತಿಕೆ, ಹಾಗೆಂದ ಮಾತ್ರಕ್ಕೆ ಮನಸ್ಸಿಗೆ ನೆಮ್ಮದಿ ಇರಬೇಕೆಂದಿಲ್ಲ. ಇನ್ಯಾರೋ ಒಬ್ಬ ಕಡು ಬಡವ, ಆದರೆ ನೆಮ್ಮದಿಯಿಂದ ಮಲಗಿ ನಿದ್ರಿಸುತ್ತಿರಬಹುದು. ಕೆಲವರಿಗೆ ಎರಡೂ ಇಲ್ಲದಿರಬಹುದು, ಆರೋಗ್ಯವೂ ಇರುವುದಿಲ್ಲ, ಅತ್ತ ಸಂಪತ್ತೂ ಇರುವುದಿಲ್ಲ. ಕೆಲವರಿಗೆ ತಿನ್ನಲು, ಕುಡಿಯಲು ಹಾಗೂ ಜೀವನ ಮಾಡಲು ಯಥೇಚ್ಛವಾಗಿದ್ದರೂ ಯಾವುದನ್ನು ಆನಂದಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಒಬ್ಬೊಬ್ಬರು ಒಂದೊಂದು ವಿಧ. ಆದರೂ ಹೇಗೆ ಮರದ ಕೊಂಬೆಗಳೆಲ್ಲ ಭಿನ್ನವಾಗಿದ್ದರೂ ಎಲ್ಲ ಕೊಂಬೆಗಳು ಒಂದೇ ಬೇರಿನ ಮೂಲಕವೇ ತಮ್ಮ ಪೋಷಕ ಸಾಮಗ್ರಿಯನ್ನು ಪಡೆಯುತ್ತಿರುತ್ತವೆಯೋ ಹಾಗೆಯೇ ಸಮಾಜದಲ್ಲಿ ನಾವು ಮೇಲೆ ನೋಡಿದಾಗ ವಯಸ್ಸು, ಲಿಂಗ, ಜಾತಿ, ಮತ, ಕುಲ, ರೂಪ, ವಿದ್ಯೆ, ಬುದ್ಧಿ, ಅಧಿಕಾರ, ಐಶ್ವರ್ಯ, ಆರೋಗ್ಯ ಮುಂತಾದವುಗಳ ದೃಷ್ಟಿಯಿಂದ ಬೇರೆ ಬೇರೆಯಾಗಿರುವೆವು. ಕೆಲವರಿಗೆ ತಮ್ಮ ಜಾತಿಯೇ ಮೇಲು ಜಾತಿ ಎಂಬ ಹೆಮ್ಮೆ, ಹಮ್ಮು, ಉಳಿದವರನ್ನು ಕೀಳಾಗಿ ಕಾಣುವಂತಹ ತುಚ್ಛ ಮನೋಭಾವ. ಕೆಲವರಿಗೆ ತಾವು ಕೀಳು ಜಾತಿಯಲ್ಲಿ ಹುಟ್ಟಿರುವೆವು, ಆದ್ದರಿಂದಲೇ ತಮಗೆ ವಿದ್ಯಾಬುದ್ಧಿಯೂ ಹತ್ತುತ್ತಿಲ್ಲ ಎಂಬ ಕೀಳರಿಮೆಯ ಮನೋಭಾವ. ಮತ್ಯಾರೋ ತಾನು ಯಾವ ಜಾತಿಯಲ್ಲಿಯೇ ಹುಟ್ಟಿದ್ದರೂ ಕೂಡ ನನ್ನ ಸ್ವಪ್ರಯತ್ನದಿಂದ ನಾನು ಜಗತ್ತನ್ನೇ ಗೆಲ್ಲಬಲ್ಲೆ ಎಂಬ ಆ ವಿಶ್ವಾಸದಿಂದ ಮುನ್ನುಗ್ಗುವ ಛಲ. ಅದೇ ರೀತಿ ಎಷ್ಟೋ ಮಂದಿ ಸ್ತ್ರೀಯರಲ್ಲಿ ನಾವು ಸ್ತ್ರೀಯರಾಗಿ ಹುಟ್ಟಿದ ಕಾರಣಕ್ಕೆ ಇಷ್ಟೆಲ್ಲ ಅನುಭವಿಸಬೇಕಾಯಿತು ಎಂಬ ರೀತಿಯ ಕೀಳರಿಮೆಯ ಭಾವನೆಯಿದ್ದರೆ, ಮತ್ತೆಲ್ಲೋ ಹೆಣ್ಣಾಗಿ ಹುಟ್ಟಿದರೇನು, ಯಾವ ಗಂಡಿಗೂ ನಾನು ಕಡಿಮೆ ಇಲ್ಲವೆಂಬಂತೆ ಛಲದಿಂದ ತೋರಿಸುತ್ತೇನೆ ಎಂಬ ಛಲದಿಂದ ಮುನ್ನುಗ್ಗುವವರಿರುತ್ತಾರೆ. ಕೆಲವರು ಹೆಣ್ಣೇನು ಗಂಡೇನು, ಪ್ರಪಂಚದಲ್ಲಿ ಮನುಷ್ಯರೆಲ್ಲರೂ ಒಂದೇ ಅಲ್ಲವೇ? ಆ ಕಾರಣದಿಂದಾಗಿ ನನ್ನಲ್ಲಿ ಯಾವ ವಿಶೇಷತೆ ಇದೆಯೋ ಆ ವಿಶೇಷತೆಯನ್ನು ನಾನು ಕಂಡುಕೊಂಡು ಅದನ್ನು ತೋರಿಸಿಕೊಳ್ಳುತ್ತೇನೆ ಎಂಬ ಸಂತೋಷದಿಂದ, ಆನಂದದಿಂದಲೇ ಜೀವನವನ್ನು ನಡೆಸುತ್ತಿರುತ್ತಾರೆ. ಆದರೂ ಕೂಡ ಜಗತ್ತಿನಲ್ಲಿ ಈ ಎಲ್ಲ ಕಾರಣದಿಂದ ವಯಸ್ಸು, ಲಿಂಗ, ಜಾತಿ, ಮತ, ಕುಲ, ರೂಪ, ವಿದ್ಯೆ, ಬುದ್ಧಿ ಈ ದೃಷ್ಟಿಗಳಿಂದ ನಾವು ಬೇರೆ ಬೇರೆಯಾಗಿರುತ್ತೇವೆ. ಆದರೂ ಕೂಡ ಒಂದೇ ಬೇರಿನಿಂದ ನಾವು ಪೋಷಣವನ್ನು ಪಡೆಯುತ್ತೇವೆ. ಪರಮಾತ್ಮನೇ ಆ ಬೇರು. ಭಗವಂತನೆಂಬ ಬೇರಿನಿಂದ ಹುಟ್ಟಿ ಬೆಳೆದು ಬಂದಿರುವವನು ನಾನು. ಆತನೇ ನನ್ನ ಸ್ಥಿತಿಗಳಿಗೆ ಮೂಲವು. ಈ ವಿಷಯದಲ್ಲಿ ನಾನು ಯಾವ ಚಕ್ರವರ್ತಿಗಿಂತಲೂ ಬೇರೆಯಲ್ಲ, ಯಾವ ವಿದ್ವಾಂಸನಿಗಿಂತಲೂ ಬೇರೆಯಲ್ಲ, ಯಾವ ಮಹಾತ್ಮನಿಗಿಂತಲೂ ಬೇರೆಯಲ್ಲ ಎಂಬುದನ್ನು ಅನುದಿನವೂ ಮನಸ್ಸಿಗೆ ತಂದುಕೊಳ್ಳುತ್ತೀರಿ. ಅಂದುಕೊಳ್ಳಬಹುದು. ಆದರೂ ಕೂಡ ಇದೇಕೆ ಹೀಗೆ? ಕೆಲವರು ಸಂತೋಷದಿಂದ ಸುಖವಾಗಿ ಬದುಕುತ್ತಿರುತ್ತಾರೆ. ಕೆಲವರು ಮಾಡಬಾರದ ಅನ್ಯಾಯಗಳನ್ನು ಮಾಡಿದರೂ ಕೂಡ ಜೀವನದಲ್ಲಿ ಅವರಿಗೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ, ಸುಖವಾಗಿಯೇ ನೆಮ್ಮದಿಯಿಂದಲೇ ಬದುಕುತ್ತಾರೆ. ಕೆಲವರು ಎಂದು ಯಾರಿಗೂ ಕೂಡ ಮೋಸ, ವಂಚನೆ ಯಾವುದನ್ನು ಮಾಡದಿದ್ದರೂ ಜೀವನದಲ್ಲಿ ಪಡಬಾರದ ಕಷ್ಟವನ್ನು ಪಡುತ್ತಿರುತ್ತಾರೆ. ಭಗವಂತನೂ ಕೂಡ ಹೀಗೆ ತಾರತಮ್ಯ ತೋರಿಸುತ್ತಾನೆಯೇ? ಭಗವಂತನಿಗೆ ಪೂಜೆ ಮಾಡಿಸುವವರನ್ನಷ್ಟೇ ಅವನು
ಯೋಗ್ಯವಾದ ರೀತಿಯಲ್ಲಿ ನೋಡಿಕೊಳ್ಳುತ್ತಾನೆಯೇ? ನಾನು ಭಗವಂತನನ್ನು ಕುರಿತು ಯಾಗ ಯಜ್ಞಗಳನ್ನೆಲ್ಲ ಮಾಡಿಸಿಲ್ಲ, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿಸುವ ಶಕ್ತಿ ನನಗಿಲ್ಲ, ಹಾಗಂತ ಭಗವಂತ ನನ್ನನ್ನು ತಿರಸ್ಕರಿಸುತ್ತಾನೆಯೇ? ನಾನು ಕೀಳು ಜಾತಿಯಲ್ಲಿ ಹುಟ್ಟಿದ್ದೇನೆ, ಆದ್ದರಿಂದಲೇ ಭಗವಂತ ನನ್ನ ಕಡೆಗೆ ತಿರುಗಿ ನೋಡುವುದಿಲ್ಲ. ಅವರು ಮೇಲ್ಜಾತಿಯವರು, ಅವರೇ ದೇವರನ್ನು ಮುಟ್ಟಿ ಪೂಜೆ ಮಾಡುವವರು. ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರನ್ನು ಮುಟ್ಟಿ ಪೂಜೆ ಮಾಡುವವನನ್ನು ದೇವರು ಪ್ರೀತಿಯಿಂದ ನೋಡುತ್ತಾನೆ. ದೂರದಲ್ಲಿ ದೇವಸ್ಥಾನದ ಹೊರಗೆ ನಿಂತವರನ್ನು ಕೀಳಾಗಿ ನೋಡುತ್ತಾನೆ. ಭಗವಂತನಲ್ಲಿ ಎಂದಾದರೂ ಅಂತಹ ಭಾವನೆಗಳಿರಲು ಅಥವಾ ಅಂತಹ ಸ್ವಭಾವವಿರಲು ಸಾಧ್ಯವೇ? ಹೇಗೆ ತಾಯಿ ತನ್ನ ಎಲ್ಲ ಮಕ್ಕಳನ್ನು ಒಂದೇ ರೀತಿ ಪೋಷಿಸುತ್ತಾಳೆಯೋ, ಹೇಗೆ ಮರದ ಬೇರು ತಾನು ಹೀರಿಕೊಂಡ ಪೋಷಕಾಂಶಗಳನ್ನು ಮರದ ಒಂದೊಂದು ಎಲೆ ಒಂದೊಂದು ಕೊಂಬೆಗೆ ತುದಿಗೂ ತಲುಪಿಸುತ್ತದೆಯೋ, ಹಾಗೆ ಭಗವಂತನು ಕೂಡ ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಮಾಧಾನಕ್ಕಾಗಿ ನಮ್ಮ ಹಿರಿಯರು ಒಂದು ಸುಂದರವಾದಂತಹ ಸಿದ್ಧಾಂತವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಜೀವನವನ್ನು ಈ ಒಂದು ಸಣ್ಣ ಕಿಟಕಿಯ ಮೂಲಕ ನೋಡಬೇಡಿ. ಹುಟ್ಟು ಸಾವು ಎಂಬುದು ಆದಿ ಅಂತ್ಯಗಳೇ ಇಲ್ಲದ ನಿಮಗೆ ಅದೆಷ್ಟೋ ಜನ್ಮಗಳು ಹಿಂದೆಯೂ ಆಗಿ ಹೋಗಿವೆ, ಅದೆಷ್ಟೋ ಜನ್ಮಗಳು ಮುಂದೆಯೂ ಆಗಿ ಹೋಗುತ್ತಿರುತ್ತವೆ. ಈ ಸಂದರ್ಭದಲ್ಲಿ ಇದು ಒಂದು ಜನ್ಮ. ಈ ಜನ್ಮದ ಹುಟ್ಟು ಸಾವು ಎಂಬ ಈ ಪುಟ್ಟ ಕಿಟಕಿಯಲ್ಲಿ ನೀವು ನೋಡಿದಾಗ ನಿಮಗೆ ಎಲ್ಲವೂ ವಿಚಿತ್ರವಾಗಿ ಕಾಣಬಹುದು. ಏಕೆ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದೇವೆ? ಏಕೆ ಎಲ್ಲ ಮನುಷ್ಯರು ಸಮಾನವಾಗಿಲ್ಲ? ಹಾಗಿರುವುದು ಎಂದಿಗೂ ಸಾಧ್ಯವೇ ಇಲ್ಲ. ಸೃಷ್ಟಿಯ ಚರಾಚರ ವಸ್ತುಗಳಲ್ಲಿಯೇ ನೀವು ನೋಡಿದರೆ ಪ್ರತಿಯೊಂದು ವಸ್ತುವು ಭಿನ್ನ ಭಿನ್ನವಾಗಿಯೇ ಇರುತ್ತದೆ. ಅದರಲ್ಲಿ ಇದು ಮೇಲು ಇದು ಕೀಳು ಎಂಬ ಭಾವನೆ ಇಲ್ಲದಿರಬಹುದು. ಈ ಮೇಲು ಕೀಳು ಎಂಬ ಭಾವನೆ, ನಾನು ಮೇಲ್ಜಾತಿ ನೀನು ಕೀಳು ಜಾತಿ ಎಂಬ ಭಾವನೆಯೆಲ್ಲ ನಮ್ಮ ಅಜ್ಞಾನದಿಂದ ಉಂಟಾದದ್ದು. ಯಾರಾದರೂ ಒಬ್ಬರಿಗೆ ನೀನು ಬಹಳ ಬುದ್ಧಿವಂತ ಎಂದು 4 ಜನ ಹೇಳಿದರೆ ಸಾಕು, ಆತನ ತಲೆಯೇ ನಿಲ್ಲುವುದಿಲ್ಲ. ಆ ಕಾರಣದಿಂದಾಗಿ ತಾನೇ ಮೇಲು ಎಂದುಕೊಂಡು ಉಳಿದವರನ್ನು ಕೀಳಾಗಿ ಕಾಣುವುದು ಆತನ ಒಂದು ದುರ್ಗುಣ, ಅಥವಾ ನಿಜವಾಗಿ ಹೇಳಿದರೆ ಅದು ಆತನ ಅಜ್ಞಾನವಾಗಿರುತ್ತದೆ. ಅದರ ಹೊರತು ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಹಾಗೆ ನೋಡಿದರೆ ಭಗವಂತನು ಯಾರು ಅತ್ಯಂತ ಕಷ್ಟದಲ್ಲಿ ಇರುವರೋ ಅವರ ಕಡೆಗೆ ಹೆಚ್ಚಿನ ಗಮನ ಕೊಡುತ್ತಾನೆ. ಮರವೂ ಕೂಡ ತನ್ನಲ್ಲಿ ಹೆಚ್ಚು ಒಣಗಿ ಹೋಗಿರುವ ಕೊಂಬೆಗೆ ಜೀವ ತುಂಬಲು ಹೆಚ್ಚು ಪ್ರಯತ್ನಿಸುತ್ತದೆ ಎಂದು ಹೇಳುತ್ತಾರೆ. ತಾಯಿಯಾದವಳಿಗೆ ತನ್ನ ಮಕ್ಕಳಲ್ಲಿ ಹೆಚ್ಚು ಕಷ್ಟಪಡುತ್ತಿರುವವನ ಮೇಲೆ ಅತಿಯಾದ ಪ್ರೀತಿ ಇರುತ್ತದೆ. ಸುಖವಾಗಿ ಇರುವವನ ಕಡೆ ಆಕೆ ಸಂತೋಷದಿಂದ ಸುಮ್ಮನಾಗಿ ಬಿಡುತ್ತಾಳೆ. ಹಾಗೆಯೇ ಭಗವಂತನು ಕೂಡ ಯಾರು ಜೀವನದಲ್ಲಿ ಕಷ್ಟದಲ್ಲಿರುತ್ತಾರೋ ಅವರ ಕಡೆ ಅವನ ಗಮನ ಇದ್ದೇ ಇರುತ್ತದೆ. ಆದರೂ ನಾವು ಕಷ್ಟಪಡುವುದೇಕೆ? ಯಾರಿಗೆ ಗೊತ್ತು ಹಿಂದಿನ ಜನ್ಮಗಳಲ್ಲಿ ಯಾವ ಯಾವ ಕರ್ಮಗಳನ್ನು ಮಾಡಿದ್ದೇವೋ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಎಲ್ಲರೂ ಅನುಭವಿಸಲೇಬೇಕಲ್ಲ. ಭಗವಂತನೇ ರಾಮಾವತಾರ ತಾಳಿದರೇನು, ಕೃಷ್ಣಾವತಾರ ತಾಳಿದರೇನು, ತನ್ನ ಕರ್ಮಕ್ಕೆ ತಕ್ಕ ಫಲವನ್ನು ಆತ ಭೂಮಿಯಲ್ಲಿ ಅನುಭವಿಸಿ ತೋರಿಸಲಿಲ್ಲವೇ? ಆತನಿಗೆ ಕರ್ಮ ಪ್ರತಿಫಲಗಳು ಇಲ್ಲದಿರಬಹುದು, ಭಗವಂತನಿಗಿಲ್ಲದಿರಬಹುದು, ಆದರೆ ಭೂಮಿಯಲ್ಲಿ ಆತ ಅವತಾರ ತಾಳಿದಾಗ ಮನುಷ್ಯ ರೂಪಿನಿಂದ ಬಂದಾಗ ಅದೆಲ್ಲವನ್ನು ಅನುಭವಿಸಿ ತೋರಿಸಿದನಲ್ಲವೇ? ಜಗತ್ತು ಹೀಗೆ. ಇದೆಲ್ಲವೂ ಕೂಡ ಭಗವಂತನ ಸೃಷ್ಟಿ ಲೀಲೆ ಎಂದು ಭಾವಿಸಿ ಸಂತೋಷ ನೆಮ್ಮದಿಯಿಂದ ಭಗವಂತನು ಕೊಟ್ಟಿದ್ದನ್ನು, ಭಗವಂತ ಕೊಟ್ಟಿರುವ ಜೀವನವನ್ನಷ್ಟೇ ಅನುಭವಿಸುತ್ತಾ ಹೋಗೋಣ. ಹಾಗೆ ಅಂದುಕೊಂಡಾಗ ನಮ್ಮ ಜೀವನವು ಸುಖಮಯವಾಗುವುದಲ್ಲವೇ? ಮನಸ್ಸಿಗೆ ಸಮಾಧಾನ ತಂದುಕೊಳ್ಳೋಣ. ಯಾರೂ ಕೂಡ ಈ ಭೂಮಿಯ ಮೇಲೆ ಸಾವಿರಾರು ವರ್ಷ ಬದುಕಿರಬೇಕಾಗಿಲ್ಲ. ಕಷ್ಟವೇ ಇರಲಿ, ಸುಖವೇ ಇರಲಿ, ಅದೆಲ್ಲವೂ ಕೂಡ ಹಾದು ಬರುವ ಮೋಡಗಳಂತೆ ಹಾಗೆಯೇ ಹೊರಟು ಹೋಗುತ್ತವೆ. ಒಂದು ದಿನ ನಮ್ಮ ಈ ಜನ್ಮವು ಮುಗಿದು ಮತ್ತೊಂದು ಜನ್ಮವು ಆರಂಭವಾಗಬಹುದು. ಯಾರಿಗೆ ಗೊತ್ತು ಯಾವ ಯಾವ ಜನ್ಮದಲ್ಲಿ ನಾವು ಏನೇನನ್ನು ಅನುಭವಿಸಬೇಕೆಂಬುದು ಭಗವಂತನ ಸಂಕಲ್ಪವಾಗಿದೆಯೋ? ನಾವು ಯಾವ ಯಾವ ಕರ್ಮವನ್ನು ಮಾಡಿರುತ್ತೇವೆಯೋ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸುತ್ತೇವೆ ಅಲ್ಲವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.